ಇವತ್ತು ತೊಂಡಿಕಾಯಿ ಸಾಂಬಾರ್ನ ಡಿಫ್ರೆಂಟ್ ಆಗಿ ಹೆಂಗ್ ಮಾಡೋದು ಅಂತ ತೋರ್ಸಾತೇನೆ. ಅದ್ ರುಚಿ ನೀವು ಒಮ್ಮೆ ನೋಡಿದ್ರಂದ್ರ ಹಗಲೆಲ್ಲ ಮಾಡಿ ತಿಂತೀರಿ. ಈ ವಿಡಿಯೋನಾಗ ಒಂದು ಸಣ್ಣ ಟಿಪ್ನು ಹೇಳ್ತೀನಿ. ಇದನ್ನ ಸ್ಕಿಪ್ ಮಾಡಿದ್ರ ಸಾಂಬಾರ್ದು ರುಚಿನೂ ಮಿಸ್ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ವಿಡಿಯೋನಾಗ ಇದ್ರದ್ದು ಪಲ್ಯ ಹೆಂಗ್ ಮಾಡೋದು ಅಂತ ಹಾಕಿದ್ದೆ. ನೋಡಿಲ್ಲ ಅಂತಂದ್ರೆ ಒಂದ್ಸತಿ ನೋಡ್ಕೊಂಬರ್ರಿ, ಇಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ. ಇವತ್ತೇ ಇದ್ರದ್ದು ಸಾಂಬಾರ್ ಹೆಂಗ್ ಮಾಡೋದು ಅಂತ ತೋರ್ಸಾತೇನೆ. ಬರ್ರಿ ಸ್ಟಾರ್ಟ್ ಮಾಡೋಣ. ಮೊದ್ಲಿಗೆ ತೊಂಡಿಕಾಯಿನ ನೀರಾಗ ಸ್ವಚ್ಛಕ್ಕೆ ತೊಳ್ಕೊಂಡು ಅದ್ರದ್ದು ಹಿಂದ ಮುಂದ ತಕ್ಕೊಂಡು ನಾ ಇಲ್ಲಿ ತೋರಿಸ್ದಂಗ ಕಲ್ಲಿಲೆ ಎಲ್ಲಾನು ಜಜ್ಜಿ ಇಟ್ಕೋಬೇಕು. ಆಮ್ಯಾಗ ಅವನಷ್ಟುನು ಒಂದ್ ಪಾತ್ರೆಗೆ ಹಾಕೊಂಡು ಅವು ಮುಳುಗುವಷ್ಟು ನೀರ್ ಹಾಕೊಂಡು ಸ್ವಲ್ಪ ಕುದಿ ಬಂದ್ಮ್ಯಾಗ ನೀರ್ ಕಾದ್ಮ್ಯಾಗ ಅದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಎಲ್ಲಾನು ಮೆತ್ತಗಾಗೋ ತನಕ ಕುದಿಸ್ಕೋಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿದ್ರೆ ನನ್ನ ಚಾನಲ್ನಾಗಿನೂ ಎಲ್ಲ ವಿಡಿಯೋಸ್ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಈಸಿ ರೆಸಿಪೀಸ್ ಅದಾವ. ಇಷ್ಟ ಆತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಒಂದೇ ತರದ ಸಾಂಬಾರ್ ತಿಂದು ಬೋರ್ ಆಗಿತ್ತಂದ್ರೆ ಈ ಸಾಂಬಾರ್ನ ಒಂದ್ಸತಿ ಟ್ರೈ ಮಾಡ್ರಿ. ಇದಕ್ಕೆ ಭಾಳ ಮಸಾಲೆನೂ ಏನು ಬೇಕಾಗಿಲ್ಲ. ಕಡಿಮೆ ಟೈಮ್ನಾಗ ಕಡಿಮೆ ಸಾಮಗ್ರಿ ಬಳಸಿ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮಿಕ್ಸಿಗೆ ಒಂದ್ ಅರ್ಧ ಕಪ್ ಹಸಿ ಕೊಬ್ಬರಿ, ಹಸಿದಿಲ್ಲ ಅಂದ್ರೆ ಒಣದ ಹಾಕೋಬಹುದು. ಅದ್ರ ಹಸಿದ ಹಾಕೊಂಡ್ರೆ ಚಲೋ. ಸ್ವಲ್ಪ ಹುಣಸೆ ಹಣ್ಣ, ಒಂದು 1/4 ಚಮಚ ಅರಿಶಿನ, 2 ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಆಗೋ ತರ ಸಣ್ಣಗ ರುಬ್ಕೋಬೇಕು. ಈ ಪೇಸ್ಟ್ ನ ತೊಂಡಿಕಾಯಿ ಮೆತ್ತ ಕುದಿಸ್ಕೊಂಡಿರ್ತೇವಲ್ಲ ಅದಕ್ಕೆ ಹಾಕೋಬೇಕು. ಹಂಗ ಸ್ವಲ್ಪ ನೀರ್ ಹಾಕೊಂಡು ನಿಮಗ ಸಾಂಬಾರ್ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು. ಆದಷ್ಟು ಈ ಸಾಂಬಾರು ಸ್ವಲ್ಪ ದಪ್ಪನೇ ಇರ್ಬೇಕು, ತಿಳಿ ಇದ್ರೆ ರುಚಿ ಇರಂಗಿಲ್ಲ. ಹಾಕೊಂಡು ಒಂದ್ 5 ನಿಮಿಷ ಚಲೋತ್ನಾಗ ಮೀಡಿಯಂ ಫ್ಲೇಮ್ನಾಗ ಕುದಿಸ್ಬೇಕು. ನಮ್ಮ ಕಡೆ ಈ ತರ ಸಾಂಬಾರು ಮಾಡೋದು ಭಾಳ ಕಡಿಮೆ. ಬೇಕಾದ್ರೆ ನಾವು ಈ ಕಡೆ ಕೊಬ್ಬರಿ ಬದಲು ನಾರ್ಮಲ್ ಬ್ಯಾಳಿ ಸಾಂಬಾರ್ಗೆ ಹೆಂಗ್ ಬ್ಯಾಳಿ ಕುದಿಸ್ಕೋತೇವಲ್ಲ ಅದು ಬ್ಯಾಳಿ ಆದ್ರೂ ಹಾಕೋಬಹುದು. ಇದಕ್ಕೆ ಸಪ್ರೇಟ್ ಒಗ್ಗರಣೆಗೆ ಎಣ್ಣೆ ಕಾದ್ಮ್ಯಾಗ ಸ್ವಲ್ಪ ಸಾಸ್ವಿ, ಇಂಗ್, ಕರಿಬೇವು ಹಾಕಿ ಆ ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಬೇಕು. ಒಂದ ಟಿಪ್ ಹೇಳ್ತೀನಿ ಅಂದಿದ್ದೆ. ಅದೇನಪ್ಪಾ ಅಂತಂದ್ರ ಈ ತೊಂಡೆಕಾಯಿನ ಕಟ್ ಮಾಡೋಕಿನ ಜಜ್ಜಿ ಮಾಡಿದ್ರೆ ಸಾಂಬಾರ್ದ ಟೇಸ್ಟ್ ಭಾಳ ಬರುತ್ತೆ. ಮತ್ತು ಅದನ್ನ ನೀರಾಗ ಹಾಕಿ ಕುದಿಸೋ ಮುಂದೆ ಉಪ್ಪು ಬೆಲ್ಲದ ಜೊತೆ ಹುಣಸೆಹಣ್ಣು ಹಾಕೊಂಡು ಕುದಿಸ್ಕೊಂಡ್ರು ಅದ್ರದ್ದು ಕಹಿ ಅಷ್ಟು ಬರಂಗಿಲ್ಲ. ನೀವು ಈ ಸಾಂಬಾರ್ನ ಮನ್ಯಾಗ ಮಾಡಿ ಬಿಸಿ ಬಿಸಿ ಅನ್ನೋ ಜೊತೆ ತಿಂದ ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆತ ಅನ್ಕೋತೀನಿ. ಹಂಗಾರ ಲೈಕ್ ಮಾಡ್ರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.